ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಅತ್ಯಂತ ಪ್ರಮುಖವಾದ ವಿಷಯ ಗರುಡ ಪುರಾಣ. ಇದನ್ನ ಯಾವಾಗ ಕೇಳಬೇಕು? ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಏನಿರುತ್ತೆ, ಒಬ್ಬ ವ್ಯಕ್ತಿ ಸತ್ತಾಗ ಗರುಡ ಪುರಾಣ ಕೇಳೋದು. ಇನ್ನು ಮಿಕ್ಕಿದ ಯಾವುದೇ ಸಂದರ್ಭದಲ್ಲೂ ಗರುಡ ಪುರಾಣ ಅಂತ ಕಿವಿಗೆ ಬಿಡೋದೇ ಇಲ್ಲ. ಇಲ್ಲಂದ್ರೆ ಪಿತೃಪಕ್ಷ ಬಂದಾಗ ಗರುಡ ಪುರಾಣ ಕೇಳಬೇಕು, ಇನ್ನು ಮಿಕ್ಕಿದ ಸಮಯದಲ್ಲಿ ಕೇಳಬಾರ್ದು ಅಂತ. ಹೀಗೆ ಅನೇಕ ಪ್ರಶ್ನೆಗಳಿದೆ. ಇದಕ್ಕೆಲ್ಲ ಸರಿಯಾಗಿ ನಿಜವಾಗಿ ಏನು ಗರುಡ ಪುರಾಣವನ್ನ ಯಾವಾಗ ಕೇಳ್ಬಹುದು, ಅದು ಅವಾಗ ಮಾತ್ರನ ಅಥವಾ ಬೇರೆ ಸಮಯದಲ್ಲಿ ಕೇಳಬಹುದಾ? ಹೀಗೆ ಹಲವು ಪ್ರಶ್ನೆಗಳೇನಿದೆ, ಅದಕ್ಕೆಲ್ಲ ಉತ್ತರ ಈ ಸಂಚಿಕೆಯಲ್ಲಿ ನೀವೆಲ್ಲ ಆಲಿಸಿ. ಮುಖ್ಯವಾಗಿ 10 ದಿವಸ ಯಾವಾಗ ಒಬ್ಬ ವ್ಯಕ್ತಿ ಮೃತನಾದಾಗ ಕೇಳೋದು ಅಂತ ಒಂದು ಪ್ರಕ್ರಿಯೆ ಬಂದಿದೆ. ಅದು ಯಾಕೆ ಬಂದಿದೆ ಅಂದ್ರೆ, ದಶಾಭ್ಯಂತರೇ ಶ್ರುತ್ವ ಸರ್ವ ಪಾಪೈ ಪ್ರಮುಚ್ಯತೆ ಅಂತ ಒಂದು ಮಾತಿದೆ. ಅಂದ್ರೆ 10 ದಿವಸಗಳ ಒಳಗಡೆ ಈ ಗರುಡ ಪುರಾಣವನ್ನ ಒಬ್ಬ ವ್ಯಕ್ತಿ ಸತ್ತಾಗ ಕೇಳಬೇಕಂತೆ. ಕೇಳಿದ್ರೆ ಲಾಭ, ಯಾರು ಸತ್ತಿದಾನಲ್ಲ ವ್ಯಕ್ತಿ, ಅವನಿಗೆ ಎಲ್ಲ ಪಾಪಗಳು ಹೋಗುತ್ತೆ, ಕಳ್ಕೊಡ್ತಾರೆ. ಅಷ್ಟೇ ಅಲ್ಲ, ಮನೆಯವರು ಯಾರು ಕೇಳ್ತಾರೆ ಅವರ ಪಾಪಗಳು ಕೂಡ ಹೋಗುತ್ತೆ. ಈಗ ಒಬ್ಬ ವ್ಯಕ್ತಿ ಅವನ ತಂದೆ ಮೃತನಾಗಿದ್ದಾನೆ, ಅಥವಾ ಒಬ್ಬ ವ್ಯಕ್ತಿ ಅವನ ತಾಯಿ ಮೃತಳಾಗಿದ್ದಾಳೆ. ಆಗ ತಂದೆ ತಾಯಿಗೋಸ್ಕರ ಆ ಮಗ ತಾನು ಗರುಡ ಪುರಾಣವನ್ನ ಒಬ್ಬರ ಹತ್ರ ಕೇಳ್ತಾನೆ. ಕೇಳಿದಾಗ ಅವನ ಪಾಪಗಳು ಹೋಗುತ್ತೆ. ಹಾಗೆ ಗತಿಸಿ ಯಾರು ಹೋಗಿದ್ದಾರೆ, ತಂದೆನೋ ತಾಯಿನೋ, ಅಂಥವರ ಪಾಪನೂ ಕೂಡ ಹೋಗುತ್ತೆ. ಯಾರು ಗತಿಸಿ ಹೋಗಿರ್ತಾರೆ ಅವರ ಪಾಪಗಳು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಕೇಳೋದು ಇವನು ಕರೆಸಿ. ಆದ್ರೆ ಗತಿಸಿ ಹೋದವ್ರು ಎಲ್ಲಿ ಇರ್ತಾರೆ ಅಂದ್ರೆ, ಅಲ್ಲಿ ಮನೆಯಲ್ಲಿ ದೀಪವನ್ನ ಇಟ್ಟಿರ್ತಾರೆ. ಆ ದೀಪ ಯಾವಾಗ್ಲೂ ಉರಿತಾ ಇರುತ್ತೆ 10 ದಿವಸ. ಆ ದೀಪದಲ್ಲಿ ಆ ಜೀವ ಇರ್ತಾನೆ, ಯಾರು ಹೋಗಿರ್ತಾರಲ್ಲ ಅಂಥ ಜೀವ. ಆ ಜೀವ ಆ ದೀಪದ ಒಳಗಡೆ ಅಲ್ಲೇ ಸನ್ನಿಹಿತನಾಗಿದ್ದು ಆ ಗರುಡ ಪುರಾಣವನ್ನ ಕೇಳ್ತಾನೆ. ಹಾಗಾಗಿ ಅವನ ಪಾಪಗಳು ಕೂಡ ಹೋಗುತ್ತೆ ಅಂತ ಇಷ್ಟು ಸಾಮಾನ್ಯವಾಗಿ ನಾವು ಕೇಳೋದು. ಈ ಕೆಲವರು ಹೇಳ್ತಾರೆ, ಗರುಡ ಪುರಾಣ ಹೇಳಿಸ್ಬೇಕಾದ್ರೆ ಆ ಸಂದರ್ಭದಲ್ಲೂ 10 ದಿವಸದಲ್ಲೂ ಚಿಕ್ಕ ಮಕ್ಕಳನ್ನು ಕರ್ಕೊಂಬರಲ್ಲ, ದೂರ ಇಟ್ಟಿರ್ತಾರೆ. ಯಾಕೆ ಬೇಕು ಅಂತ? ಅದೇನು ಹೆದರಿಕೆ ಆಗತ್ತೆ ಅಂತ ಅವ್ರು ಕೇಳ್ಬಿಟ್ಟೇನೋ ಅನರ್ಥ ಆಗ್ಬಿಡತ್ತೆ ಅಂತಾರ ಅಂದ್ರೆ, ವಾಸ್ತವಿಕವಾಗಿ ಹೆದರಿಕೆ ಆಗತ್ತೆ ಅಂತ ದೂರ ಇಟ್ಟಿರ್ತಾರೆ ಅಷ್ಟೇ. ಹಾಗೇನಿಲ್ಲ. ಆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಆ ಗರುಡ ಪುರಾಣವನ್ನು ಕೇಳಲೇಬೇಕು. ಈ ಗರುಡ ಪುರಾಣವನ್ನ ಕೇಳುವಂಥ ಸಂದರ್ಭ ಯಾವುದು ಅಂದಾಗ, ಒಂದು ಗತಿಸಿ ಹೋದಾಗ 10 ದಿವಸ ಆಯ್ತು, ಮತ್ತೊಂದು ಪಿತೃಪಕ್ಷ ಸಂದರ್ಭ ಬಂದಾಗ ಎಲ್ಲಾ ಕಡೆ ಗರುಡ ಪುರಾಣದ ಪ್ರವಚನದ ಏರ್ಪಾಟಾಗಿರುತ್ತೆ. ಈ ಪಿತೃಪಕ್ಷದ 15 ದಿವಸಗಳೇನಿದೆ, ಈ ಕಾಲದಲ್ಲಿ ಎಲ್ಲರೂ ಗರುಡ ಪುರಾಣವನ್ನ ಕೇಳ್ತಾರೆ. ಅದರಲ್ಲೂ ಒಂದು ಭ್ರಮೆ ಇದೆ, ಯಾರಿಗೆ ತಂದೆ ತಾಯಿ ಇಲ್ವೋ ಅಂಥವ್ರು ಮಾತ್ರ ಕೇಳಬೇಕು, ತಂದೆ ತಾಯಿ ಇರೋರು ಕೇಳಬಾರ್ದು, ಹೀಗೇನೂ ಇಲ್ಲ. ತಂದೆ ತಾಯಿ ಇದ್ದವರು ಕೂಡ ಗರುಡ ಪುರಾಣವನ್ನ ಕೇಳಲೇಬೇಕು, ಓದಲೇಬೇಕು. ಕೆಲವರು ತಮ್ಮ ಮನೆಯಲ್ಲಿ ಗರುಡ ಪುರಾಣ ಪುಸ್ತಕವನ್ನೇ ಇಟ್ಕೊಂಡಿರಲ್ಲ. ಅದೇನೋ ಆ ಗರುಡ ಪುರಾಣ ಪುಸ್ತಕ ಬಂದ್ರೆ ಅದನ್ನ ಹೇಳೋ ಪ್ರಸಂಗ ಬರುತ್ತೆ ಮನೆಯಲ್ಲಿ ಅಂತ. ಅಂದ್ರೆ ಅರ್ಥ ಏನು, ಯಾರು ಬಂದು ಆಚಾರ ಹೇಳ್ಬೇಕಾಗಿ ಬರುತ್ತೆ ಅಂದ್ರೆ ತಂದೆ ತಾಯಿಗೋ ಯಾರಿಗೋ ಮೃತ್ಯು ಆಗ್ಬಿಡತ್ತೆ ಅಂತ. ಅದೇ ಗರುಡ ಪುರಾಣ ಮನೆಗೆ ಪುಸ್ತಕ ತಂದಿಟ್ಕೊಂಡು ಕೂಡಲೇ ಯಾರು ಏನು ಸತ್ತು ಹೋಗೋದಿಲ್ಲ. ಆ ಥರ ಏನಲ್ಲ. ಅವರ ಆಯುಷ್ಯ ಯಾವಾಗ ಹೋಗ್ಬೇಕು ಅಂತಿರತ್ತೋ ಅವಾಗವಾಗಲೇ ಆಯುಷ್ಯ ಹೋಗುತ್ತೆ. ಆದ್ರಿಂದ ಗರುಡ ಪುರಾಣ ಪುಸ್ತಕ ತರಲಿಕ್ಕೂ ಹೆದರುವಂಥ ಒಂದು ಪ್ರಸಂಗ ಈಗಿನ ಕಾಲದಲ್ಲಿದೆ, ಖಂಡಿತ ಹಾಗೇನಿಲ್ಲ. ಇನ್ನು ಗರುಡ ಪುರಾಣ ಅಂತದ್ದು ಕೂಡಲೇ, ಗರುಡ ಪುರಾಣದಲ್ಲಿ ಒಂದು ಕಾಂಡ ಇದೆ, ಪ್ರೇತಕಾಂಡ ಅಂತ. ಒಟ್ಟು 3 ಕಾಂಡ ಇದೆ, ಬ್ರಹ್ಮಕಾಂಡ, ಮತ್ತೆ ಧರ್ಮಕಾಂಡ, ಮತ್ತೆ ಪ್ರೇತಕಾಂಡ ಅಂತ. ಈ ಪ್ರೇತಕಾಂಡ ಅಂತ ಬಂದಾಗಲೇ ಹೆದರಿಕೆ ಆಗುತ್ತೆ, ಪ್ರೇತಗಳ ಬಗ್ಗೆ ಕೇಳಬೇಕು ಹಾಗೆ ಹೇಗೆ ಅಂತ. ವಸ್ತುತಃ ಪ್ರೇತಕ್ಕೆ ಮುಕ್ತಿ ಕೊಡೋ ಕಾಂಡ. ಹಾಗಾದ್ರೆ ಯಾವಾಗ ಕೇಳ್ಬೇಕು? ಯಾರೊಬ್ಬ ಪ್ರೇತನಾಗಿದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ ಗರುಡ ಪುರಾಣ ಕೇಳಬೇಕು ಅಂತ. ಒಟ್ಟು 16 ಅಧ್ಯಾಯ ಈ ಪ್ರೇತಕಾಂಡದಲ್ಲಿದೆ. ಇಲ್ಲೆಲ್ಲ ಏನ್ ಹೇಳ್ತಾರೆ, ಇದನ್ನ ತಿಳ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ ಯಾಕೆ ಯಾವಾಗ್ಲೂ ಗರುಡ ಪುರಾಣವನ್ನ ನಾವು ಅಧ್ಯಯನ ಮಾಡ್ಬೇಕು, ಕೇಳ್ಬೇಕು. ಬರೀ ಕೇವಲ ಒಬ್ಬ ವ್ಯಕ್ತಿ ಸತ್ತಾಗ ಮಾತ್ರ ಅಥವಾ ಪಿತೃಪಕ್ಷದಲ್ಲಿ ಮಾತ್ರ ಅಷ್ಟೇ ಅಲ್ಲದೆ ಬೇರೆ ಸಮಯದಲ್ಲೂ ಕೇಳ್ಬೇಕು ಅಂತ ಆಗ ಅರ್ಥ ಆಗುತ್ತೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ತಾನು ಸತ್ತಾಗ ಮೇಲಕ್ಕೆ ಅವನು ಯಾವ ಮಾರ್ಗದಲ್ಲಿ ಹೋಗ್ತಾನೆ ಅಂದ್ರೆ, ಯಮದೇವರ ದರ್ಶನ ಆಗುತ್ತೆ, ಆ ಯಮಲೋಕ ಹೇಗಿರುತ್ತೆ, ವೈತರಣಿ ನದಿ ಹೇಗಿದೆ, ಮತ್ತೆ ಎಂತೆಂಥ ನರಕವನ್ನ ಅನುಭವಿಸ್ತಾನೆ, ಮತ್ತೆ ಯಾವ ಪಾಪವನ್ನು ಮಾಡಿದ್ರೆ ಯಾವ ಜನ್ಮ ಬರುತ್ತೆ, ಈ ತರ ಅನೇಕ ವಿಷಯಗಳನ್ನ ನಾವು ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲ, 10 ದಿವಸ ಏನೇನ್ ಮಾಡ್ಬೇಕು. ಒಬ್ಬ ವ್ಯಕ್ತಿ ದಿಢೀರ್ ಸತ್ತೋದ್ರೆ ಅಲ್ಲಿ ಹೋಗಿ ಏನೋ ಚಿತೆ ಏರಿಸ್ತಾರೆ, ಅಲ್ಲಿ ಹೋಗಿ ಬೆಂಕಿ ಇಡ್ತಾರೆ, ಆ ದೇಹ ಭಸ್ಮ ಆಗುತ್ತೆ. ಕೆಲವರು ಉಳ್ತಾರೆ, ಒಬ್ಬೊಬ್ರು ಒಂದೊಂದು ಸಂಪ್ರದಾಯದ ಪ್ರಕಾರ ಪ್ರಕ್ರಿಯೆಗಳಿರುತ್ತೆ. ನಮ್ಗೆ ಏನೂ ಗೊತ್ತಿಲ್ಲದೆ ಅಂಥ ಕರ್ಮಗಳನ್ನ ಮಾಡಬಾರ್ದು. ಅದೇನಂದ್ರೆ ಪಿತೃ ಕಾರ್ಯ, ದೇವ ಕಾರ್ಯ, 2 ಕಾರ್ಯ ಇದೆ. ದೇವ ಕಾರ್ಯ ಅಂತ ಸಾಮಾನ್ಯವಾಗಿ ಹೋಮ ಹವನಗಳೇನೇ ನಡೆಯುತ್ತೆ, ಅದು ದೇವ ಕಾರ್ಯ. ಅದರಲ್ಲಿ ಎಷ್ಟು ಶ್ರದ್ಧೆ ಮಾಡ್ತೀವೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಶ್ರದ್ಧೆ ಈ ಪಿತೃ ಕಾರ್ಯಗಳಲ್ಲಿ ಮಾಡ್ಬೇಕು. ಅಂದ್ರೆ ಶ್ರಾದ್ದ ಕರ್ಮ, ಮತ್ತೆ ಈ 10 ದಿವಸ ಒಬ್ಬ ವ್ಯಕ್ತಿ ಹೋದಾಗ
ಆಚರಿಸಬೇಕಾದ ಕ್ರಮ ಚೂರೂ ಕೂಡ ತಪ್ಪದೆ ಸರಿಯಾಗಿ ಕರ್ಮಗಳನ್ನು ಮಾಡ್ಬೇಕು. ಯಾಕೆಂದ್ರೆ ಅದೊಂದು ಸರಿಗ್ ಮಾಡದೆ ಇದ್ರೆ ಜೀವನವಿಡೀ ಅವನು ಬದುಕಿರೋವರೆಗೂ ಮುಂದಿನ ಪೀಳಿಗೆಗಳವರೆಗೂ ಕೂಡ ಅದರ ಕಷ್ಟದ ಅನುಭವ ಇರುತ್ತೆ. ಹಾಗಾಗಿ ಶ್ರಾದ್ದ ಕರ್ಮ ಸರಿಯಾಗಬೇಕು ಅಂದ್ರೆ ಸರಿಯಾಗಿ ಕರ್ತೃವಿಗೆ ಜ್ಞಾನ ಬೇಕು. ಯಾರ ಕರ್ಮವನ್ನು ಮಾಡ್ತಾನೆ ಅವನಿಗೆ ಎಲ್ಲದರ ಬಗ್ಗೆ ಚೆನ್ನಾಗಿ ಪರಿಚಯ ಇರಬೇಕು. 10 ದಿವಸ ಏನ್ ಮಾಡ್ಬೇಕು, ಒಂದೊಂದು ದಿವಸನೂ ಕೂಡ ಏನ್ ಮಾಡ್ಬೇಕು, ಅನುಸಂಧಾನ ಇರಬೇಕು. ಅದಕ್ಕೋಸ್ಕರ ಗರುಡ ಪುರಾಣವನ್ನ ವಿಶೇಷವಾಗಿ ಜೀವನದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮುಗಿಸ್ಬಿಟ್ಟಿರ್ಬೇಕು ಅದನ್ನ. ಆಗ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅಷ್ಟೇ ಅಲ್ಲ, ತನ್ನ ಬಗ್ಗೆನೂ ತನಗೆ ಒಂದು ಧರ್ಮ ಮಾರ್ಗದಲ್ಲಿ ನಾನು ನಡೀಬೇಕು, ನಾನು ಎಡವಬಾರ್ದು, ಕೆಟ್ಟ ಹಾದಿಯಲ್ಲಿ ಹೋಗಬಾರ್ದು ಅನ್ನುವ ಎಚ್ಚರವನ್ನು ಕೂಡ ಆ ಗರುಡ ಪುರಾಣ ನೀಡುತ್ತೆ. ಈ ನಿಟ್ಟಿನಲ್ಲಿ ಯಾವಾಗಲೂ ಈ ಗರುಡ ಪುರಾಣದ ಅಧ್ಯಯನ, ಶ್ರವಣ, ಮನನ ಸರ್ವದಾ ವಿಹಿತನೆ. ಅದಕ್ಕೆ ಇತಿಮಿತಿ ಇಲ್ಲ. ಇಷ್ಟೇ ಸಮಯದಲ್ಲಿ ಇಂಥ ಸಂದರ್ಭದಲ್ಲೇ ಕೇಳಬೇಕು ಅಂತ ಇಲ್ಲ. ಅಷ್ಟೇ ಅಲ್ಲ, ಒಂದು ಮಾತನ್ನ ಗರುಡ ಪುರಾಣದ ಬಗ್ಗೆ ಹೇಳ್ತಾರೆ. ಈ ಗರುಡ ಪುರಾಣವನ್ನ ಕೇಳಿದ್ರೆ, ಅದರಲ್ಲೂ ಪ್ರೇತಕಾಂಡವನ್ನ ಕೇಳಿದ್ರೆ ಏನ್ ಫಲ ಅಂದ್ರೆ, ಮನೆಯಲ್ಲಿ ಯಾರಿಗೆ ಸಂತಾನ ಆಗಿರಲ್ಲ ಅಂಥವರಿಗೆ ಸಂತತಿ ಆಗತ್ತೆ ಅಂತ ಇದೆ ಫಲ. ಅದು ಕೂಡ ಮಾತೃ ಮತ್ತೆ ಪಿತೃ ಅಂದ್ರೆ ತಂದೆ ತಾಯಿ ಹೋದಾಗಲ್ಲ, ಇದ್ದಾಗ ಕೇಳಿದ್ರು ಏನ್ ತಪ್ಪಿಲ್ಲ, ಓದ್ದಾಗ ಏನ್ ತಪ್ಪಿಲ್ಲ. ಆದ್ರೆ ಕೆಲವ್ರಿಗೆ ಏನೋ ಒಂದು ಭಾವನೆ, ಯಾರೋ ಗರುಡ ಪುರಾಣವನ್ನ ಓದ್ತಾ ಇದ್ರು, ಆಗ ಅವ್ರ ಮನೇಲಿ ಯಾರೋ ಹೊರಟೋದ್ರು, ಹಾಗಾಗಿ ನಮ್ಮ ಮನೇಲೂ ಹಾಗೆ ಆಗ್ಬಿಡತ್ತೆ ಅಂತ ಕೆಲವು ಭ್ರಮೆಯಿಂದ ಹೀಗೆ ಬಂದಿದೆ. ಆದ್ರೆ ಶಾಸ್ತ್ರದ ಪ್ರಕಾರ ಹಾಗಿಲ್ಲ. ಶಾಸ್ತ್ರದಲ್ಲಿ ಇನ್ನೂ ಕೂಡ ಗರುಡ ಪುರಾಣವನ್ನ ಓದ್ದೇ ಇದ್ರೆ ಅಲ್ಲಿ ಯಮಲೋಕಕ್ಕೆ ಹತ್ರಕ್ಕೆ ಹೋಗ್ತಾನಲ್ಲ, ಯಮದೇವ್ರ ದರ್ಶನ ಆಗತ್ತಲ್ಲ, ಅಲ್ಲಿ ಕೇಳ್ತಾನಂತೆ ಯಮ. ಏನ್ ಕೇಳ್ತಾನೆ ಅಂತಂದ್ರೆ, ನೀನು ಗರುಡ ಪುರಾಣವನ್ನ ಕೇಳಲಿಲ್ವಾ ಅಂತ ಕೇಳ್ತಾನಂತೆ. ಅಯ್ಯೋ, ಹೋದಾಗ್ಲೇ ತಾನೇ ಗರುಡ ಪುರಾಣವನ್ನ ಹೇಳಿಸೋದು, ನಾನು ಅವಾಗ್ಲೇ ತಾನೇ ಕೇಳಲಿಕ್ಕೆ ಸಾಧ್ಯ ಅಂದ್ರೆ ಇವನ್ ಸರಿಯಾಗಿ ಬಾರಿಸ್ತಾನೆ ಯಮ. ಅಂದ್ರೆ ಯಮದೇವರು ಕೇಳ್ತಾ ಇದ್ದಾರೆ ಅಂದ್ರೆ ಏನರ್ಥ, ಬದುಕಿದ್ದಾಗಲೇ ಗರುಡ ಪುರಾಣವನ್ನ ಕೇಳಬೇಕು. ಹಾಗಾಗಿ ಪಿತೃಪಕ್ಷದಲ್ಲಾದ್ರೂ ಆಗಲಿ ಅಥವಾ ಯಾರು ಗತಿಸಿ ಹೋದಾದ ಸಂದರ್ಭದಲ್ಲಾದ್ರೂ ಆಗಲಿ 10 ದಿವಸದಲ್ಲಿ ಯಾರು ಹೇಳಿಸ್ತಾ ಇದ್ದಾರೆ ಗರುಡ ಪುರಾಣ ಅಂದ್ರೆ ನಮಗ್ ಸಂಬಂಧನೇ ಇಲ್ಲ, ನಾವಲ್ಲಿ ಕೇಳೋದೇ ಬೇಡ ಅಂತ ದೂರ ಓಡ್ ಹೋಗ್ಬಾರ್ದು. ಅಲ್ಲಿ ಹೋಗಿ ಭಾಗವಹಿಸಿ ಗರುಡ ಪುರಾಣವನ್ನ ಪೂರ್ತಿ ಆಲಿಸ್ಬೇಕು. ಅಲ್ಲಿರೋ ವಿಷಯಗಳೇನು, ಯಾವ ಥರ ಪಾಪಿಷ್ಠರಿರ್ತಾರೆ, ಪುಣ್ಯಾತ್ಮರು ಹೇಗಿರ್ತಾರೆ, ನಾವು ಜೀವನದಲ್ಲಿ ಯಾವ ರೀತಿ ಪುಣ್ಯ ಸಂಪಾದನೆ ಮಾಡ್ಬೇಕು, ಹೀಗೆ ಹಲವು ವಿಷಯಗಳು ನಮಗೆ ಗೊತ್ತಾಗತ್ತೆ. ಆಗ ಚಿತ್ರಗುಪ್ತರ ಅನುಗ್ರಹನೂ ಆಗುತ್ತೆ, ಯಮದೇವರ ಅನುಗ್ರಹನೂ ಆಗುತ್ತೆ. ಅದರಿಂದ ಎಂದಿಗೂ ಕೂಡ ಈ ವಿಷಯದಲ್ಲಿ ಸಂಶಯನೇ ಬೇಡ. ನಾವು ಗರುಡ ಪುರಾಣವನ್ನ ಯಾವಾಗಲಾದ್ರೂ ಓದ್ಬಹುದು. ಅದು ಇಂಥ ಸಮಯದಲ್ಲೇ ಅಂತ ಇಲ್ವೇ ಇಲ್ಲ. ಇದು ಅತ್ಯಂತ ಪ್ರಮಾಣ ಸಂಬದ್ಧವಾದ ವಿಷಯ. ಹಾಗಾಗಿ ಇದರಲ್ಲಿ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಅದರಿಂದ ಎಲ್ಲರೂ ಕೂಡ ಆ ಗರುಡ ಪುರಾಣದ ಅಧ್ಯಯನವನ್ನ ಮಾಡಿ ಕೇಳಿ ಉತ್ತಮ ಸಾಧನೆಯನ್ನು ಮಾಡ್ತಾ ಜೀವನವನ್ನ ಕಳೆಯಿರಿ. ಆ ಯಮಧರ್ಮರಾಯನ ಅನೇಕ ದೇವತೆಗಳ ಆ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.